ಹಂಸ ಮನೆಗೆ ಬಂದರೂ ತನ್ನ ಶಾಕ್ನಿಂದ ಹೊರಬಂದಿರಲಿಲ್ಲ. ಆದರೆ ಆಕರ್ಷ್ ಅವಳಿಗೆ ಧೈರ್ಯ ತುಂಬಿ ಪ್ಲಾನ್ ಬಗ್ಗೆ ಹೇಳಿದ. ಈ ಕಡೆ ಸೌರವ್ ಆರೋಹಿಗಾಗಿ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದ. ಅದಕ್ಕಾಗಿ ಅವಳನ್ನು ತೋಟದ ಮನೆಗೆ ಬರುವಂತೆ ಪತ್ರ ಬರೆದು ಜೊತೆಗೆ ಉಡುಗೊರೆ ರೂಪದಲ್ಲಿ ಸೀರೆ ಒಡವೆ ಇಟ್ಟಿದ್ದ. ಆರೋಹಿ ಅವನಿಗಾಗಿ ಶೃಂಗಾರ ಮಾಡಿಕೊಂಡು ತೋಟದ ಮನೆಗೆ ಹೋದಳು. ಅಲ್ಲಾಗಲೇ ಸೌರವ್ ಬಂದಿದ್ದ. ಇವಳನ್ನು ನೋಡಿ ಕಳೆದೇ ಹೋದ. ನಂತರ ಆರೋಹಿ ಅವನ ಜೊತೆ ಮಾತಾಡಲು ಮುಂದಾದಳು. ಈ ಕಡೆ ಹಂಸ ಆರೋಹಿ ಥರ ತಯಾರಾಗಿ ಆ ಅನಾಮಿಕ ವ್ಯಕ್ತಿ ಹೇಳಿದ ಊರ ಹೊರಗೆ ಇರೋ ಗೆಸ್ಟ್ ಹೌಸ್ಗೆ ಹೋದಳು. ಇವಳನ್ನು ಆ ದುಷ್ಟ ನೋಡಬಾರದು ಅಂತ ಆಕರ್ಷ್ ಫ್ಯೂಸ್ ತೆಗೆದ. ಆದರೆ ಆಕರ್ಷ್ ಅಲ್ಲಿಂದ ಹಂಸ ಬಳಿ ಬರಬೇಕು ಎನ್ನುವಷ್ಟರಲ್ಲಿ ಅವನ ಕಾಲುಗಳು ಕಬ್ಬಿಣದ ಸರಳುಗಳ ನಡುವೆ ಸಿಕ್ಕಿಕೊಂಡಿತು. ಆದರೆ ಇಲ್ಲಿ ಆ ದುಷ್ಟ ಹಂಸ ಮೇಲೆ ತನ್ನ ಬಲ ಪ್ರದರ್ಶನ ಮಾಡಲು ಮುಂದಾದ. ಮುಂದೇನಾಗುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ನೋಡೋಣ. ಹಂಸ ಮನಸ್ಸಲ್ಲಿ ಭಯ, ಗೊಂದಲ, ನಿರೀಕ್ಷೆ ಎಲ್ಲವೂ ಒಟ್ಟಾಗಿ ಮೂಡಿದವು. ಆ ವ್ಯಕ್ತಿ ಇವಳ ಸನಿಹ ಬಂದ. ಅವಳು ಹಿಂದೆ ಸರಿದಾಗ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಎಳೆದನು. ಇವಳ ಸ್ಥಿತಿ ದೇವರಿಗೂ ಕರುಣೆ ಬರುವಂತಾಯಿತು. ಹಂಸ, ಗಾಡ್ ಪ್ಲೀಸ್ ಸೇವ್ ಮೀ. ನಾನು ಫಾರಿನ್ನಲ್ಲಿ ಹುಟ್ಟಿ ಅಲ್ಲೇ ಬೆಳೆದಿರಬಹುದು, ಆದರೆ ನನ್ನ ಮನಸ್ಸು ಭಾರತದ ಸಂಸ್ಕೃತಿಯಲ್ಲಿ ಮುಳುಗಿದೆ. ನನ್ನ ಯೋಚನೆಗಳು ಫಾರ್ವರ್ಡ್ ಆಗಿರಬಹುದು, ಆದರೆ ಮಾನಸಿಕವಾಗಿ ನಾನು ಈ ಭಾರತದ ಹೆಣ್ಣು. ಈ ಸಂಸ್ಕೃತಿ ನನ್ನ ರಕ್ತದಲ್ಲೇ ಇದೆ. ಇವತ್ತು ಆಗಿದ್ದನ್ನು ಮರೆತು ನಾಳೆ ಹೊಸ ಜೀವನ ಶುರು ಮಾಡೋಣ ಅನ್ನೋ ಮನಸ್ಸು ನಮ್ಮ ದೇಶದ ಯಾವ ಹೆಣ್ಣಲ್ಲೂ ಇರಲ್ಲ. ಹಾಗೆ ನನಗೂ ಇಲ್ಲ. ಪ್ಲೀಸ್ ಕಾಪಾಡು ಗಾಡ್, ಮನಸ್ಸಲ್ಲೇ ಪ್ರಾರ್ಥಿಸಿದಳು. ಆಕರ್ಷ್ ಎಷ್ಟೇ ಪ್ರಯತ್ನ ಪಟ್ಟರೂ ಅವನು ಆ ಕಬ್ಬಿಣದ ಸರಳುಗಳಿಂದ ಬಿಡಿಸಿಕೊಳ್ಳಲು ಆಗಲಿಲ್ಲ. ಅವನ ಆ ಪ್ರಯತ್ನದಿಂದ ಅವನ ಕಾಲಲ್ಲಿ ರಕ್ತ ಬರಲು ಶುರುವಾಯಿತು. ಆದರೂ ಅವನು ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಹಂಸಾಳ ಅಭಿಮಾನದ ಮೇಲೆ ಆ ದುಷ್ಟ ಕೈ ಹಾಕಿದ. ಅವಳ ಸೆರಗನ್ನು ಎಳೆಯಲು ಮುಂದಾದ. ಆದರೆ ಹಂಸ ಅವನಿಂದ ತಪ್ಪಿಸಿಕೊಂಡು ಓಡಿದಳು. ಆಕರ್ಷ್ ದಾರಿ ತೋಚದೆ ಹಾಗೆ ಕೂತ. ಅಷ್ಟರಲ್ಲಿ ಅವನಿಗೆ ಹಂಸ ಸ್ನೇಹಕ್ಕಾಗಿ ಮಾಡ್ತಿರುವ ತ್ಯಾಗ ನೆನಪಿಗೆ ಬಂತು. ತನ್ನ ತಂಗಿಗಾಗಿ ಅವಳು ತನ್ನ ಮಾನ, ಭವಿಷ್ಯ, ಜೀವನ ಎಲ್ಲ ಒತ್ತೆ ಇಡುತ್ತಿದ್ದಾಳೆ. ಈಗ ನಾನು ಈ ಸಣ್ಣ ಗಾಯಕ್ಕೆ ಹೆದರಿ ಕೂತರೆ ನಾಶವಾಗುವುದು ಎಂದು ಯೋಚಿಸಿ ಸೋಲಪ್ಪದೆ ತನ್ನ ಪ್ರಯತ್ನದಲ್ಲಿ ಮುಳುಗಿದ. ಈ ಕಡೆ ಲವ್ ಬರ್ಡ್ಸ್ ಗುಟರ್ಗೂ ಶುರು ಮಾಡಿಕೊಂಡರು. ಸೌರವ್, ನೀವು ಇದೇ ಊರಲ್ಲಿ ಅಲ್ವಾ ನಿಮ್ಮ ಬಾಲ್ಯ ಕಳೆದದ್ದು? ಹಾಂ ಎಂದಳು ಆರೋಹಿ. ಇಲ್ಲಿ ಎಷ್ಟೋ ನಿಮ್ಮ ಬಾಲ್ಯದ ನೆನಪುಗಳು ಇರ್ತಾರೆ ಅಲ್ವಾ? ಹಾಂ. ಈ ಊರಲ್ಲಿ ಯಾವ ಜಾಗ ಇಷ್ಟ ನಿಮಗೆ? ನನಗೆ ಒಂಟಿ ಮಂಟಪ ಮತ್ತು ಅದರ ಸುತ್ತ ಹರಿಯೋ ನೀರಂದರೆ ಇಷ್ಟ ಎಂದಳು ಆರೋಹಿ. ಯಾಕೆ ಆ ಮಂಟಪ ಅಂದರೆ ಇಷ್ಟ? ನಾನು ಹುಟ್ಟಿದಾಗಲೇ ಅಮ್ಮನ ಕಳ್ಕೊಂಡೆ. ಹೆಸರಿಗೆ ಇಷ್ಟು ದೊಡ್ಡ ಪರಿವಾರ ಇದ್ದರೂ ಯಾರೂ ಇಲ್ಲದವಳಂತೆ ಬೆಳೆದೆ. ಆಗ ಅಮ್ಮನ ನೆನಪು ಬಂದಾಗ ತುಂಬ ಅಳ್ತಿದ್ದೆ. ತಾತ ನನಗೆ ಆ ಒಂಟಿ ಮಂಟಪ ತೋರಿಸಿ ಸಮಾಧಾನ ಮಾಡ್ತಿದ್ರು. ಒಂಟಿ ಮಂಟಪ ಒಂಟಿಯಾಗಿದ್ದರೂ ಸಂತೋಷದಿಂದ ನೀರಿನ ನಡುವೆ ಇದೆ ಅಂತ ತಾತ ಹೇಳ್ತಿದ್ದರು. ಅದಕ್ಕೆ ಆಗಿಂದ ಅಮ್ಮನ ನೆನಪಾದಾಗಲೆಲ್ಲ ಒಂಟಿ ಮಂಟಪಕ್ಕೆ ಹೋಗ್ತಿದ್ದೆ. ಅಷ್ಟೇ ಅಲ್ಲ, ಹಂಸ ನಾನು ಒಟ್ಟಿಗೆ ಸೇರ್ತಿದ್ದ ಜಾಗ ಅದು. ಅದರ ಜೊತೆ ನನಗೆ ಭಾವನಾತ್ಮಕ ಸಂಬಂಧ ಇದೆ. ಸೌರವ್, ನೀವು ತುಂಬ ಮಾತಾಡಲ್ಲ, ಆದರೆ ಯಾವಾಗ ಮಾತಾಡ್ತಿರೋ ಆ ಮಾತಲ್ಲಿ ಅದೇನೋ ಅರಿಯದ ಭಾವ ಇರುತ್ತೆ. ಎಲ್ಲರ ಮನಸ್ಸನ್ನು ಸೆಳೆದು ಬಿಡುತ್ತೆ. ಆದರೆ ಇನ್ನೊಂದು, ನೀವು ಇಷ್ಟು ರೊಮ್ಯಾಂಟಿಕ್ ಅಂತ ಗೊತ್ತಿರಲಿಲ್ಲ. ಯಾವುದರ ಬಗ್ಗೆ ಹೇಳ್ತಿದ್ದೀರಾ ನೀವು ಎಂದಳು ಆರೋಹಿ. ಇಷ್ಟೆಲ್ಲ ಅರೇಂಜ್ ಮಾಡಿ ನನ್ನ ಕರೆದು ಸರ್ಪ್ರೈಸ್ ಕೊಟ್ಟಿದ್ದೀರಾ ಅಲ್ವಾ, ಅದು. ಇದನ್ನು ನಾನು ಮಾಡಿಲ್ಲ. ನೀವು ಮಾಡಿಲ್ವಾ? ಮತ್ತು ಈ ಪತ್ರ ಬರೆದವರು ಯಾರು ಎಂದನು ಸೌರವ್. ನನಗೂ ಬಂದಿದೆ ನೋಡಿ ಇದೇ ರೀತಿ ಪತ್ರ. ಈ ಪತ್ರ ನಾನು ಬರೆದಿಲ್ಲ. ಈ ಅರೇಂಜ್ಮೆಂಟ್ಸ್ ನಾನು ಮಾಡಿಲ್ಲ. ಮತ್ತು ಇದೆಲ್ಲ ಯಾರು ಮಾಡಿದ್ದು? ಆರೋಹಿ, ನನಗೆ ಗೊತ್ತು. ಈ ಕಡೆ ಹಂಸ ಕಟುಕನ ಕೈಗೆ ಸಿಕ್ಕ ಕುರಿಯಂತಾಗಿದ್ದಳು. ಆ ದುಷ್ಟ ಇವಳನ್ನು ಪಡೆಯಲೇಬೇಕೆಂಬ ಹಠದಿಂದ ಎಲ್ಲ ಮಿತಿಗಳನ್ನು ಮೀರಿದ್ದ. ಹಂಸ ಅದ್ಯಾವುದೋ ಕೋಣೆಯಲ್ಲಿ ಅಡಗಲು ಹೋದಳು. ಆದರೆ ಈ ದುಷ್ಟ ಅವಳನ್ನು ಹುಡುಕಲು ಮುಂದಾದ. ತನ್ನ ಕೈಯಲ್ಲಿದ್ದ ಮೊಬೈಲ್ ಟಾರ್ಚ್ ಆನ್ ಮಾಡಲು ನೋಡಿದ. ಆದರೆ ಚಾರ್ಜ್ ಇಲ್ಲದ ಕಾರಣ ಫೋನ್ ಅಸುನೀಗಿತ್ತು. ಹಾಗೆ ಜೇಬಲ್ಲಿ ಕೈ ಹಾಕಿ ಲೈಟರ್ ತೆಗೆದು ಹಚ್ಚಿದ. ಇಡೀ ಮನೆ ಹುಡುಕಿದ. ಆದರೆ ಹಂಸ ಸಿಗಲೇ ಇಲ್ಲ. ಹುಡುಕುತ್ತಾ ಹಂಸ ಇದ್ದ ಕೋಣೆಗೆ ಬಂದ. ಅಲ್ಲಿ ಲೈಟರ್ ಹಿಡಿದು ಹುಡುಕಿದ. ಹಂಸ ಇವನನ್ನು ಗಮನಿಸಿ ಅಲ್ಲೇ ಇದ್ದ ಸೋಫಾ ಹಿಂದೆ ಅಡಗಿ ಕೂತಳು. ಆಗಲೇ ಅವನ ದೃಷ್ಟಿ ಹಂಸ ಸೀರೆ ಸೆರಗಿನ ಅಂಚಿನ ಮೇಲೆ ಬಿತ್ತು. ತಕ್ಷಣ ಅವಳ ಮುಂದೆ ಹೋದ. ಅವಳ ಮುಂದೆ ಲೈಟರ್ ಹಿಡಿದು ನಿಂತ. ಹಂಸ ಗಾಬರಿಯಾದಳು. ಈ ಕಡೆ ಸೌರವ್, ಏನು ಹೇಳ್ತಿದ್ದೀರಾ? ಯಾರು ಮಾಡಿರೋದು? ಇನ್ಯಾರು? ನನ್ನ ಅಣ್ಣ ಆಕರ್ಷ್, ಹಾಗೆ ನನ್ನ ಗೆಳತಿ ಹಂಸ. ಹೋ, ಆದರೆ ಒಂದು ಸಂದೇಹ. ನಿಮಗೆ ಇದೆಲ್ಲ ನಾನು ಮಾಡಿಲ್ಲ ಅಂತ ಗೊತ್ತಾದರೂ ನಿಮ್ಮ ಮುಖದಲ್ಲಿ ಯಾವ ಭಾವವೂ ಕಾಣ್ತಿಲ್ಲ.
ಹಾಗಾದರೆ ಇದು ನಾನು ಮಾಡಿಲ್ಲ ಅಂತ ಮೊದಲೇ ಗೊತ್ತಿತ್ತಾ ಎಂದನು ಸೌರವ್. ನಿಮಗೆ? ಹಾಂ ಹೌದು. ಹೇಗೆ? ಆ ಪತ್ರದಲ್ಲೇ ಇದೆ ನೋಡಿ ಉತ್ತರ. ಒಮ್ಮೆ ಸರಿಯಾಗಿ ಓದಿ ಎಂದಳು ಆರೋಹಿ. ಸೌರವ್ ಓದಿದ. ಅಂಥದ್ದೇನಿದೆ ಈ ಪತ್ರದಲ್ಲಿ? ಆ ಪತ್ರದಲ್ಲಿ ಒಬ್ಬ ಗಂಡ ಹೆಂಡತಿನ ಹೇಗೆ ಮಾತಾಡಿಸ್ತಾನೋ ಹಾಗಿದೆ. ಅದರಲ್ಲೇನಿದೆ ತಪ್ಪು ಎಂದನು ಸೌರವ್. ಅದು ಸಂಪೂರ್ಣ ಏಕವಚನದಲ್ಲಿ ಇದೆ. ಆದರೆ ನೀವು ಇದುವರೆಗೂ ಯಾವತ್ತೂ ನನ್ನ ಜೊತೆ ಏಕವಚನದಲ್ಲಿ ಮಾತಾಡಿಲ್ಲ. ಅಷ್ಟೇ ಅಲ್ಲ, ಯಾವ ಹೆಣ್ಣಿಗೂ ಏಕವಚನದಲ್ಲಿ ಮಾತಾಡಿಸಿಲ್ಲ. ಅಕ್ಷತಾಗೂ ನೀವು ತಾವು ಅಂತ ಕರಿತೀರ. ಅದಕ್ಕೆ ಗೊತ್ತಾಯಿತು ಈ ಪತ್ರ ನೀವು ಬರೆದಿಲ್ಲ ಅಂತ. ವಾವ್, ಸೋ ಸ್ಮಾರ್ಟ್ ಎಂದನು ಸೌರವ್. ಹಾಗೇನಿಲ್ಲ, ಕಾಮನ್ ಸೆನ್ಸ್ ಅಷ್ಟೆ. ಸರಿ ಬಿಡಿ, ಹೊರಡೋಣ. ಹಾಂ ಸರಿ. ಇಬ್ಬರು ಮನೆ ಕಡೆ ಹೋದರು. ಈ ಕಡೆ ಹಂಸ ಮುಂದೆ ಆ ದುಷ್ಟ. ಆದರೆ ಅವನು ಇನ್ನೇನು ಹಂಸನ ನೋಡಬೇಕು ಅಷ್ಟರಲ್ಲಿ ಅವನ ಲೈಟರ್ ಆರಿ ಹೋಯಿತು. ಅವಳನ್ನು ಎಳೆದಾಡಿ ಆರೋಹಿ ಅಂತ ತಿಳಿದು ಅವಳನ್ನು ಪಡೆಯಲು ಮುಂದಾದ. ಆದರೆ ಅಷ್ಟರಲ್ಲಿ ಹಂಸ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಳು. ಅವನ ಮೇಲೆ ತನಗೆ ತಿಳಿದ ಅಲ್ಪ ಸ್ವಲ್ಪ ಕರಾಟೆ ಪ್ರಯೋಗ ಮಾಡಿದಳು. ಅವನಿಂದ ತಪ್ಪಿಸಿಕೊಳ್ಳಲು ಹೋದಳು. ಆದರೆ ಅವನ ಕೋಪ ತಾರಕಕ್ಕೇರಿತ್ತು. ಇವಳ ಮುಖದ ಮೇಲೆ ಅದ್ಯಾವುದೋ ಸ್ಪ್ರೇ ಹಾಕಿದ. ತಕ್ಷಣ ಹಂಸ ಪ್ರಜ್ಞೆ ತಪ್ಪಿದಳು. ಆಕರ್ಷ್ ಆ ಸರಳುಗಳಿಂದ ತನ್ನನ್ನು ತಾನು ಬಿಡಿಸಿಕೊಂಡು ಬಂದ. ಆದರೆ ಅಷ್ಟರಲ್ಲಾಗಲೇ ತುಂಬ ತಡವಾಗಿತ್ತು. ಏನು ಆಗಬಾರದಿತ್ತೋ ಅದು ಆಗೇ ಹೋಯಿತು. ಅವಳ ಜೀವನ ಸರ್ವನಾಶವಾಗಿತ್ತು. ಆ ದುಷ್ಟ ಅಲ್ಲಿಂದ ಹೊರಟು ಹೋಗಿದ್ದ. ಹಂಸ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಮಲಗಿದ್ದಳು. ಆಕರ್ಷ್ ಪಾಪ ಪ್ರಜ್ಞೆಯಿಂದ ಅವಳ ಹತ್ತಿರ ಬಂದು, ಹಂಸ ಹಂಸ ನೋಡಿಲ್ಲಿ, ಪ್ಲೀಸ್ ಹಂಸ, ನನ್ನ ಕ್ಷಮಿಸಿಬಿಡು. ನಾನು ಸರಿಯಾದ ಸಮಯಕ್ಕೆ ಬಂದು ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ. ಪ್ಲೀಸ್ ಹಂಸ, ಮಾತಾಡು, ನೋಡಿಲ್ಲಿ. ಆದರೆ ಹಂಸ ಹೇಳಲೇ ಇಲ್ಲ. ಅವಳನ್ನು ತೋಳಲ್ಲಿ ಎತ್ಕೊಂಡು ಹಂಸಾಳ ಹಳೆ ಮನೆ ಕಡೆಗೆ ನಡೆದ. ಸೌರವ್ ಹಾಗೂ ಆರೋಹಿ ಮನೆ ಕಡೆ ಹೊರಟಿದ್ದರು. ಆದರೆ ಹಂಸ ಹಳೆ ಮನೆ ಹತ್ರ ಸೌರವ್ ಫೋನ್ ಬಂತು ಅಂತ ಅವನು ಫೋನಲ್ಲಿ ಮಾತನಾಡಲು ಆರೋಹಿಯಿಂದ ಸ್ವಲ್ಪ ದೂರ ಹೋದಾಗ ಆರೋಹಿ ಹಂಸ ಮನೆ ಕಡೆ ನೋಡುತ್ತಾ ಬಂದಳು. ಹಂಸ ಮನೆಯೊಳಗೆ ಯಾರೋ ಹೋಗಿದ್ದು ಅವಳಿಗೆ ತಿಳಿಯಿತು. ತಕ್ಷಣ ಒಳಗೆ ಹೋದಳು. ಆಕರ್ಷ್, ಹಂಸ ಪ್ಲೀಸ್ ಮಾತಾಡು. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸಿಬಿಡು. ಈ ಕೆಲಸ ಮಾಡಬಾರದಾಗಿತ್ತು. ಬೇರೆ ಏನಾದರೂ ದಾರಿ ಹುಡುಕಿ ಆರೋಹಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಪ್ಲೀಸ್ ಮಾತಾಡು ಹಂಸ. ಆರೋಹಿ ಇದನ್ನು ನೋಡಿ ದಂಗಾದಳು. ಹಂಸ ಸ್ಥಿತಿ ನೋಡಿ ಆರೋಹಿ ಕಣ್ಣಲ್ಲಿ ನೀರು ಹರಿಯಿತು. ಆರೋಹಿ, ಅಣ್ಣ. ಆರೋಹಿ, ನೀನಿಲ್ಲಿ? ಅಣ್ಣ, ಅದೆಲ್ಲ ಆಮೇಲೆ. ಹಂಸಾಗೇನಾಯಿತು? ನನ್ನ ಸಮಸ್ಯೆ ಬಗೆಹರಿಸೋಕೆ ಹೀಗಾಯಿತು ಅಂದರೆ ಏನಾಯಿತು ಅಣ್ಣ? ಅದು ಆರೋಹಿ, ಅಣ್ಣ ಮುಚ್ಚಿಡಬೇಡ ಪ್ಲೀಸ್, ಸತ್ಯ ಹೇಳು. ಇವತ್ತು ನನ್ನ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ಲು. ಇದು ಅದರ ಪರಿಣಾಮನಾ? ಅಣ್ಣ ಪ್ಲೀಸ್ ಹೇಳು. ಆಕರ್ಷ್ ಎಲ್ಲ ವಿಷಯವನ್ನು ಹೇಳಿದ. ಆರೋಹಿ ಕುಸಿದು ಕೂತಳು. ಅಣ್ಣ, ಎಂಥ ಕೆಲಸ ಮಾಡಿಬಿಟ್ರಿ, ತಪ್ಪು ಮಾಡಿಬಿಟ್ರಿ. ಅವಳನ್ನು ನೀವಾದರೂ ತಳಿಬೇಕಿತ್ತು. ತಪ್ಪು ಮಾಡಿಬಿಟ್ರಿ ನೀವು. ಎಲ್ಲ ಸರಿಯಾಗಿ ಪ್ಲ್ಯಾನ್ ಮಾಡಿದ್ವಿ, ಆದರೆ ಕೊನೆಗೆ ಆಗಿದ್ದು ಎಂದನು ಆಕರ್ಷ್. ಎಲ್ಲ ಮನುಷ್ಯನ ಪ್ಲ್ಯಾನ್ ಪ್ರಕಾರ ನಡೆಯೋ ಹಾಗಿದ್ದಿದ್ರೆ ಪ್ರಪಂಚ ಬೇರೆ ಥರಾನೇ ಇರ್ತಿತ್ತು. ನಾನು ನನ್ನ ಸಮಸ್ಯೆ ಇವಳ ಹತ್ರ ಹೇಳಿ ತಪ್ಪು ಮಾಡಿದೆ. ಅದಕ್ಕೆ ಪರಿಹಾರ ಹುಡುಕೋಕೆ ಹೋಗಿ ತನ್ನ ಭವಿಷ್ಯ ವರ್ತಮಾನ ಎರಡೂ ಹಾಳು ಮಾಡಿಕೊಂಡ್ಳು. ಅವಳ ಜೀವನದ ಬಗ್ಗೆ ಯೋಚಿಸದೆ ಎಂಥ ತ್ಯಾಗ ಮಾಡಿಬಿಟ್ಲು. ಇಷ್ಟು ದೊಡ್ಡ ತ್ಯಾಗ ಮಾಡಿದ ಅವಳಿಗೋಸ್ಕರ ನಾನು ಏನು ಮಾಡಲಿ? ನನ್ನ ಜೀವ ಕೊಟ್ಟರು ಕಡಿಮೆನೆ ಇವಳ ತ್ಯಾಗದ ಮುಂದೆ. ಅಳುತ್ತಾ ಕೂತಳು ಆರೋಹಿ. ಆಕರ್ಷ್, ದೇವರು ನನಗೆ ಏನಾದರೂ ಶಕ್ತಿ ಕೊಟ್ಟರೆ ಈ ಘಟನೆಯೇ ಬದಲಾಯಿಸ್ತೀನಿ. ಆರೋಹಿ, ಏನು ಹೇಳಿದ್ರಿ? ಆಕರ್ಷ್, ದೇವರು ನನಗೆ ಏನಾದರೂ ಶಕ್ತಿ ಕೊಟ್ಟರೆ ಈ ಘಟನೆಯೇ ಬದಲಾಯಿಸ್ತೀನಿ ಎಂದನು. ಅಷ್ಟರಲ್ಲಿ ಅದೇನೋ ನೆನಪಾಯಿತು. ಹಾಗೇ ಎದ್ದು ನಿಂತಳು. ಆಕರ್ಷ್, ಆರೋಹಿ ಏನಾಯಿತು? ಅಣ್ಣ ಬನ್ನಿ ನನ್ನ ಜೊತೆ. ಹಂಸ ಇಲ್ಲಿ ಹೀಗಿರುವಾಗ ಎಲ್ಲಿಗೆ ಆರೋಹಿ ಎಂದನು ಆಕರ್ಷ್. ಎಲ್ಲ ಗೊತ್ತಾಗುತ್ತೆ ಬನ್ನಿ. ಇಬ್ಬರೂ ಹೊರಟರು. ಆಕರ್ಷ್, ಆರೋಹಿ ಎಲ್ಲಿಗೆ ಕರ್ಕೊಂಡು ಹೋಗ್ತಿದೀಯಾ? ಅಲ್ಲಿ ಹಂಸ ಒಬ್ಬಳೇ ಇದ್ದಾಳೆ, ಹೇಳು ಆರೋಹಿ. ಅಣ್ಣ ಪ್ಲೀಸ್ ಶಾಂತವಾಗಿ ನನ್ನ ಜೊತೆ ಬಾ. ಹಂಸಾಗೆ ಏನೂ ಆಗಲ್ಲ, ನನ್ನ ನಂಬು. ನನಗೇನು ಅರ್ಥ ಆಗ್ತಿಲ್ಲ ಎಂದನು ಆಕರ್ಷ್. ಅಣ್ಣ ನನ್ನ ಜೊತೆ ಬಾ, ಎಲ್ಲ ಅರ್ಥ ಆಗುತ್ತೆ. ಇಬ್ಬರು ಮನೆ ಹತ್ರ ಬಂದರು. ಯಾರಿಗೂ ತಿಳಿಯದಂತೆ ಮನೆ ಒಳಗೆ ಹೋದರು. ಆರೋಹಿ, ಏನಿದೆಲ್ಲ? ನಮ್ಮನೆಯೊಳಗೆ ನಾವೇ ಯಾಕೆ ಕಳ್ಳರ ಥರ ಪ್ರವೇಶ ಮಾಡ್ತಿದ್ದೀವಿ? ಅಣ್ಣ ಪ್ಲೀಸ್ ಶಬ್ದ ಮಾಡಬೇಡ. ನಾವು ಬಂದಿರೋ ಕೆಲಸ ಆಗಲ್ಲ ಪ್ಲೀಸ್. ಇಬ್ಬರೂ ದಾಪುಗಾಲು ಹಾಕುತ್ತಾ ಹೋದರು. ಈ ಕಡೆ ಸೌರವ್ ಆರೋಹಿ ಕಾಣದೆ ಕಂಗಾಲಾಗಿದ್ದಾನೆ. ಆಕರ್ಷ್ ಮತ್ತು ಆರೋಹಿ ಇಬ್ಬರು ಆರೋಹಿ ರೂಮ್ಗೆ ಹೋದರು. ಆರೋಹಿ ನೇರ ಹೋಗಿ ಆ ಕೋಣೆಯಲ್ಲಿದ್ದ ಒಂದು ಸೇಫ್ ಲಾಕರ್ ತೆಗೆದಳು. ಅಲ್ಲಿ ಒಂದು ಹಳೆಯ ಕಾಲದ ಒಂದು ಬಾಕ್ಸ್ ಇತ್ತು. ಆರೋಹಿ ಅದನ್ನು ತೆಗೆದುಕೊಂಡಳು. ಆರೋಹಿ, ಏನಿದು? ಇದರಲ್ಲಿ ಏನಿದೆ? ತೋರಿಸ್ತೀನಿ ಅಂತ
ಆ ಬಾಕ್ಸ್ನಿಂದ ಮಣಿಗಳನ್ನು ತೆಗೆದುಕೊಂಡಳು. ಆರೋಹಿ, ಏನಿದು? ಆರೋಹಿ, ಅಣ್ಣ, ನಿನ್ನ ಹತ್ರ ಒಂದು ರಹಸ್ಯ ಹೇಳ್ತೀನಿ, ಆದರೆ ಈ ರಹಸ್ಯ ಯಾರಿಗೂ ಗೊತ್ತಾಗಬಾರದು. ಆರೋಹಿ, ನನಗೇನು ಅರ್ಥ ಆಗ್ತಿಲ್ಲ. ಅಲ್ಲಿ ಹಂಸ ಆ ಸ್ಥಿತಿಯಲ್ಲಿ ಇದ್ದಾಳೆ, ಇಲ್ಲಿ ನೀನು ರಹಸ್ಯ ಅದು ಇದು ಅಂತ ಸಂಬಂಧ ಇಲ್ಲದೇ ಇರೋ ವಿಷಯದ ಬಗ್ಗೆ ಮಾತಾಡ್ತಿದೀಯ. ಆರೋಹಿ, ಬಾ ಹಂಸ ಹತ್ರ ಹೋಗೋಣ. ಆರೋಹಿ, ಅಣ್ಣ, ಮೊದಲು ರಹಸ್ಯ ಕೇಳು, ಆಮೇಲೆ ಈ ರಹಸ್ಯ ನಮ್ಮ ಸ್ಥಿತಿಗೆ ಸಂಬಂಧ ಇದೆ ಅಥವಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸರಿ, ಹೇಳು. ಆರೋಹಿ ಕಾಲಚಕ್ರ ಮಣಿಗಳ ಬಗ್ಗೆ ಹೇಳಿದಳು. ಆಕರ್ಷ್, ಆರೋಹಿ, ಇದೆಲ್ಲ ಸುಳ್ಳು. ಈ ಥರ ಮಣಿಗಳು ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾರೋ ನಿನಗೆ ಮೂರ್ಖಳನ್ನಾಗಿ ಮಾಡಿದ್ದಾರೆ. ಅಣ್ಣ, ಇದು ಸತ್ಯ. ಈಗಲೇ ನಾವು ಭೂತಕಾಲಕ್ಕೆ ಹೋಗಬಹುದು. ಅಣ್ಣ, ಪ್ಲೀಸ್ ನಂಬು ನನ್ನ. ಸರಿ, ಆಯಿತು, ನಂಬ್ತೀನಿ. ಹಂಸ ಜೀವನ ಸರಿ ಹೋದರೆ ಸಾಕು. ಆದರೆ ಏನಣ್ಣ, ನಿನ್ನ ಸ್ನೇಹಿತೆಯರು ಈ ಮಣಿಗಳನ್ನು ಸ್ವಾರ್ಥಕ್ಕಾಗಿ ಬಳಸಬಾರದು. ಹಾಗೆ ಸ್ವಾರ್ಥಕ್ಕಾಗಿ ಆದರೂ ನಿಸ್ವಾರ್ಥಕ್ಕಾಗಿ ಆದರೂ ಭೂತಕಾಲದಲ್ಲಿ ಬದಲಿಸುವ ಪ್ರಯತ್ನವನ್ನು ಮಾಡಬಾರದು. ಒಂದು ವೇಳೆ ಬದಲಿಸುವ ಪ್ರಯತ್ನ ಮಾಡಿದರೆ ನಿನ್ನ ಜೀವನದಲ್ಲಿ ಪ್ರಳಯವೇ ಆಗೋ ಸಾಧ್ಯತೆ ಇದೆ ಅಂತ ಆರೋಹಿ. ಹಂಸ ನನಗೋಸ್ಕರ ಅವಳ ಭವಿಷ್ಯವನ್ನೇ ಒತ್ತೆ ಇಟ್ಟಿದ್ದಾಳೆ. ನಾನು ಅವಳಿಗೋಸ್ಕರ ವರ್ತಮಾನದಲ್ಲಿ ಸ್ವಲ್ಪ ಕಷ್ಟ ಅನುಭವಿಸೋಕ್ಕಾಗಲ್ವಾ? ಆಕರ್ಷ್, ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಬಿಡಿ. ಸರಿ, ಈಗ ಏನು ಮಾಡಬೇಕು? ಆರೋಹಿ, ನಾವು ಈಗ ಸಂಜೆ 6 ಗಂಟೆಗೆ ಮರಳಿ ಹೋಗಬೇಕು. ಎಲ್ಲವನ್ನು ಮತ್ತೆ ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಹಾಗೆ ನೀನು ಹಂಸ ಹತ್ರ ಸರಿಯಾದ ಸಮಯಕ್ಕೆ ಹೋಗೋ ಹಾಗೆ ನೋಡ್ಕೋಬೇಕು. ಆಕರ್ಷ್, ಸರಿ ಆರೋಹಿ. ಆರೋಹಿ ತನ್ನ ಅಣ್ಣನ ಕೈ ಹಿಡಿದು ಭೂತಕಾಲ ಮಣಿಯನ್ನು ಇನ್ನೊಂದು ಕೈಯಲ್ಲಿ ಹಿಡಿದು ಸಂಜೆ 6 ಗಂಟೆ ಸಮಯಕ್ಕೆ ಹೋಗಲು ಪ್ರಾರ್ಥಿಸಿದಳು. ಸಮಯ ತಿರುಗಿತು. ಆಕರ್ಷ ಸ್ತಬ್ಧನಾಗಿದ್ದ. ಕಬ್ಬಿಣದ ಸರಳುಗಳಿಂದ ಅವನ ಕಾಲಿಗೆ ಆಗಿದ್ದ ಗಾಯದ ನೋವೇ ಭಾಸವಾಗಲಿಲ್ಲ. ಕಾಲು ನೋಡಿದಾಗ ರಕ್ತದ ಹನಿಯಾಗಲಿ ಗಾಯದ ಕಲೆಯಾಗಲಿ ಕಾಣಲಿಲ್ಲ. ಸಂಜೆಯ ಸಮಯ. ಮನೆಯವರೆಲ್ಲ ಓಡಾಡುತ್ತಿದ್ದಾರೆ. ತನ್ನ ಪಕ್ಕ ಇದ್ದ ಆರೋಹಿ ಅಲ್ಲಿರಲಿಲ್ಲ. ಅವಳನ್ನು ಹುಡುಕುತ್ತಾ ಹೋದವನ ಕಣ್ಣಿಗೆ ಬಿದ್ದಿದ್ದು ಆರೋಹಿ ತಯಾರಾಗ್ತಿರೋದು. ತಕ್ಷಣ ಹಂಸ ರೂಮ್ಗೆ ಬಂದ. ಅಲ್ಲಿ ಹಂಸ ಸಹ ತಯಾರಾಗಿ ನಿಂತಿದ್ದಳು. ತನ್ನ ಕಣ್ಣನ್ನು ತಾನೇ ನಂಬಲಾಗದ ಸ್ಥಿತಿ. ಏನೂ ಆಗೇ ಇಲ್ಲ, ಅದೆಲ್ಲ ಒಂದು ಕೆಟ್ಟ ಕನಸೆಂಬಂತೆ ಭಾಸವಾಯಿತು. ತಕ್ಷಣ ಆರೋಹಿ ಹತ್ರ ಹೋದ. ಆರೋಹಿ, ಅಣ್ಣ, ಏನಾಯಿತು? ಆಕರ್ಷ್, ಅದು ಆರೋಹಿ. ಅಷ್ಟರಲ್ಲಿ ಹಂಸ ಇವನಿಗೆ ಫೋನ್ ಮಾಡಿ ತಾನು ಹೊರಡುತ್ತಿರುವುದಾಗಿ ಹೇಳಿದಳು. ಆಕರ್ಷ್ ಸಹ ಅಲ್ಲಿಂದ ಹೊರಟು ಹಂಸ ಹಿಂದೆಯೇ ಹೋದ. ಆರೋಹಿ ಸಹ ಹೋದಳು. ಅಲ್ಲಿ ಸೌರವ್ ಇವಳಿಗಾಗಿ ಕಾಯುತ್ತಾ ಕುಳಿತಿದ್ದರು. ಅಲ್ಲಿ ಹಂಸ ಬಂದಾಗ ಕರೆಂಟ್ ಹೋಯಿತು. ಎಲ್ಲ ಆಗಿನ ಹಾಗೆ ನಡೆಯುತ್ತೆ. ಆಕರ್ಷ್ ಎಷ್ಟೇ ಗಮನ ವಹಿಸಿದರೂ ಆಗಿನ ರೀತಿ ಮತ್ತೆ ಕಬ್ಬಿಣದ ಸರಳುಗಳ ನಡುವೆ ಅವನ ಕಾಲು ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆಕರ್ಷ್ಗೆ ಏನೂ ತೋಚದ ಸ್ಥಿತಿ. ಈ ಕಡೆ ಸೌರವ್ ಹಾಗೂ ಆರೋಹಿ ನಡುವೆ ಮೊದಲು ಹೇಗೆ ಮಾತುಕತೆ ಶುರುವಾಯಿತೋ ಈಗಲೂ ಅದೇ ರೀತಿ ಮಾತುಕತೆ ಶುರುವಾಯಿತು. ಅದೇ ರೀತಿ ತಾವಿಬ್ಬರು ಈ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಮೊದಲು ಹೇಗೆ ನಡೆದಿತ್ತೋ ಈಗಲೂ ಹಾಗೇ ನಡೆಯುತ್ತೆ. ಆರೋಹಿ ಮನಸ್ಸಲ್ಲಿ ಭಯ ಶುರುವಾಯಿತು. ಏನೂ ಬದಲಾವಣೆ ಆಗಿಲ್ಲ. ಆಗ ಏನೇನು ಮಾತಾಡಿದ್ವೋ ಈಗಲೂ ಅದೇ ಮಾತಾಡ್ತಿದ್ದೀವಿ. ಇಲ್ಲಿ ಏನೂ ಬದಲಾಗಿಲ್ಲ. ಹಾಗಾದರೆ ಅಲ್ಲೂ ಏನೂ ಬದಲಾಗದೆ ಹೋದರೆ ದೇವರೇ ಈಗೇನು ಮಾಡಲಿ? ಹೇಗಾದರೂ ಮಾಡಿ ಆ ಅನಾಹುತ ತಪ್ಪಿಸಬೇಕು. ದೇವರೇ ಏನಾದರೂ ದಾರಿ ತೋರಿಸು ಎಂದು ಮನಸ್ಸಲ್ಲೇ ಆಲೋಚಿಸಿದಳು. ಸೌರವ್, ಆರೋಹಿಯವರೇ, ಏನಾಯಿತು? ಏನು ಯೋಚನೆ ಮಾಡ್ತಿದ್ದೀರಾ? ಆರೋಹಿ, ಏನೂ ಇಲ್ಲ. ನಾನು ಆಗ ಇಲ್ಲಿ ನಡೆದದ್ದಕ್ಕಿಂತ ಸ್ವಲ್ಪ ಏನಾದರೂ ಬದಲಾವಣೆ ಮಾಡಿದರೆ ಅಲ್ಲೂ ಸಹ ಬದಲಾವಣೆ ಆಗಬಹುದು ಅಂತ ಯೋಚಿಸಿದಳು. ಸೌರವ್, ಇಲ್ಲ, ನೀವು ಏನೋ ಯೋಚನೆ ಮಾಡ್ತಿದ್ದೀರಾ. ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ, ನಾನು ಈಗ ಬರ್ತೀನಿ. ಸೌರವ್, ಏನಾಯಿತು? ನನಗೆ ನೀರು ಬೇಕು, ತಗೊಂಡು ಬರ್ತೀನಿ. ಸೌರವ್, ನಾನೇ ತರ್ತೀನಿ, ಕುತ್ಕೊಳ್ಳಿ. ಇಲ್ಲ, ಪರವಾಗಿಲ್ಲ, ನಾನು ತಗೊಂಡು ಬರ್ತೀನಿ ಎಂದಳು. ಆರೋಹಿ ಅಡುಗೆ ಮನೆ ಕಡೆ ಹೋದಳು. ಏನು ಮಾಡಬೇಕು ಅಂತ ಯೋಚಿಸಿದಳು. ತಕ್ಷಣ ಒಂದು ಉಪಾಯ ಹೊಳೆಯಿತು. ಹಾಗೆ ಮಾಡಿದಳು. ಈ ಕಡೆ ಹಂಸ ಮೇಲೆ ಆ ದುಷ್ಟನ ಕ್ರೌರ್ಯ ಶುರುವಾಯಿತು. ಹಂಸ ಎಷ್ಟು ಬೇಡಿಕೊಂಡರೂ ಅವನ ಮನಸ್ಸು ಕರಗಲೇ ಇಲ್ಲ. ಅವನಿಗೆ ತಾನು ಮಾಡ್ತಿರೋದು ತಪ್ಪು ಅಂತ ಅನಿಸಲಿಲ್ಲ. ಅವಳು ಅವನ ಮೇಲೆ ಮೊದಲಿನಂತೆ ಕರಾಟೆ ಪ್ರಯೋಗ ಮಾಡಿದಳು. ಅವನು ಅವಳ ಮೇಲೆ ಔಷಧಿ ಹಾಕಿ ಪ್ರಜ್ಞೆ ತಪ್ಪಿಸಿದ. ಆಕರ್ಷ್ ಸಹ ಹರಸಾಹಸ ಮಾಡಿದ್ದರೂ ಏನೂ ಪ್ರಯೋಜನ ಆಗುವಂತೆ ಕಾಣಲಿಲ್ಲ. ಹಂಸ ಬಲಿಯಾಗೋ ಸಮಯ ಬಂದೇ ಬಿಡ್ತು. ಆಗ ತಕ್ಷಣ ಯಾರದೋ ಹೆಜ್ಜೆ ಸಪ್ಪಳ ಕೇಳಿ ಬಂತು. ಅರ್ಧ ಎಚ್ಚರವಿದ್ದ ಹಂಸಾಗೆ ಆಕರ್ಷ್ ಬಂದನೇನೋ ಎಂಬಂತಾಯಿತು. ಈ ರಾಕ್ಷಸ ಅವಳಿಂದ ದೂರ ಸರಿದು ಯಾರು ಅಂತ ನೋಡಲು ಹೋದವನ ಎದೆ ಮೇಲೆ ಬಂದವನ ಕಾಲಿನ ಏಟು ಬಿತ್ತು. ಕತ್ತಲಾಗಿದ್ದರಿಂದ ಬಂದಿರೋದು ಯಾರು ಅಂತ ತಿಳಿಯಲಿಲ್ಲ ಈ ದುಷ್ಟನಿಗೆ. ಬಂದಿರುವವನು ಇವನ ಮೇಲೆ ಚೆನ್ನಾಗಿ ಬಲಪ್ರಯೋಗ ಮಾಡಿದ. ಇವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ. ಇನ್ನೊಮ್ಮೆ ಯಾವ ಹೆಣ್ಣನ್ನು ದೃಷ್ಟಿ ಎತ್ತು ನೋಡಬಾರದು
ಹಾಗೆ ಬುದ್ಧಿ ಕಲಿಸಿದ. ಆ ದುಷ್ಟನಿಗೆ ಪ್ರಜ್ಞೆ ತಪ್ಪಿತು. ಹಂಸಾಳನ್ನು ಕಾಪಾಡಿದ ಆ ಆಪತ್ ಬಾಂಧವ ತನ್ನ ಫೋನ್ ಟಾರ್ಚ್ ಆನ್ ಮಾಡಿದ. ಈ ದುಷ್ಟನ ಮುಖ ನೋಡಿದ. ಯಾರು ಅಂತ ತಿಳಿಯಲಿಲ್ಲ. ನಂತರ ಹಂಸ ಹತ್ತಿರ ಹೋಗಿ ಅವಳನ್ನು ಏಳಿಸಲು ಪ್ರಯತ್ನ ಮಾಡಿದ. ಆದರೆ ಅವಳು ಏಳಲಿಲ್ಲ. ತಕ್ಷಣ ನೀರು ತಂದು ಚಿಮುಕಿಸಿದ. ಹಂಸ ಮೆಲ್ಲಗೆ ಕಣ್ಣು ತೆರೆಯುತ್ತಾ, ಆಕರ್ಷ್, ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯಾ ಅಂತ. ಥ್ಯಾಂಕ್ ಯು ಸೋ ಮಚ್ ಆಕರ್ಷ್, ನೀನು ನನ್ನ ಕಾಪಾಡಿಬಿಟ್ಟೆ, ಥ್ಯಾಂಕ್ ಯು. ಆ ಆಪತ್ ಬಾಂಧವ ಹಂಸ 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 ಧ್ವನಿ ಕೇಳಿ ತಕ್ಷಣ ಕಣ್ಣು ತೆರೆದಳು. ಬಂದವರನ್ನು ನೋಡಿ ಶಾಕ್ ಆದಳು. ಬಾಗಿಲಲ್ಲಿ ಆಕರ್ಷ್ ಸಹ ಬಂದ. ಅವನು ಅಲ್ಲೇ ಬಿದ್ದಿದ್ದ ಆ ದುಷ್ಟನನ್ನು ನೋಡಿ ಶಾಕ್ ಆದ. ಹಾಗೆ ಹಂಸಾಳನ್ನು ಕಾಪಾಡಿದವನನ್ನು ನೋಡಿ ಹಾಗೆ ಸ್ತಬ್ಧವಾಗಿ ನಿಂತುಬಿಟ್ಟ. ಈ ಕಡೆ ಸೌರವ್, ಆರೋಹಿ ನಿಮ್ಮ ಬಾಲ್ಯ, ನಿಮ್ಮ ಸ್ನೇಹದ ಬಗ್ಗೆ ಹೇಳ್ತಿದ್ರಿ. ಆದರೆ ನನಗೆ ಇನ್ನೊಂದು ಕುತೂಹಲ ಮೂಡಿದೆ, ಅದರ ಬಗ್ಗೆ ಹೇಳ್ತೀರಾ ಪ್ಲೀಸ್? ಆರೋಹಿ, ಆಗಲೇ ಈ ಕುತೂಹಲ ಅಂತ ಯಾವುದೂ ಕೇಳಿರಲಿಲ್ಲ. ನಾನು ಅತೀತವನ್ನು ಬದಲಾಯಿಸಿದೆ. ಅದಕ್ಕೇನಾದರೂ? ಹಾಗಾದರೆ ನನ್ನ ಹಂಸ ಈ ದುಷ್ಟನಿಂದ ಪಾರಾಗಿರ್ತಾಳೆ. ಹಾಗಾದರೆ ಈಗ ಇವರಿಗೆ ಮೂಡಿರೋ ಈ ಕುತೂಹಲ ನನ್ನ ಜೀವನದ ಬಿರುಗಾಳಿನ? ಮನಸ್ಸಲ್ಲೇ ಯೋಚಿಸಿದಳು. ಅವಳಿಗೆ ಸಂತೋಷದ ಜೊತೆ ಆತಂಕ ಶುರುವಾಯಿತು. ಸೌರವ್, ಮತ್ತೆ ಏನು ಯೋಚಿಸ್ತಿದ್ದೀರಾ? ಏನಾಯಿತು ಅಂತ ಹೇಳಿ, ಮನೆಗೆ ಹೋಗೋಣವಾ ಎಂದಳು ಆರೋಹಿ. ಸೌರವ್, ನನ್ನ ಕುತೂಹಲ? ಸರಿ ಕೇಳಿ. ನಿಮಗೆ ಏನು ಸಮಸ್ಯೆ ಇಲ್ಲ ಅಲ್ವಾ? ನಾನು ಇದನ್ನು ಕೇಳಿದರೆ? ಇಲ್ಲ, ಹೇಳಿ. ನೀವು ಲಾವಣಿ ಮಾಡ್ತೀರಾ ಅಲ್ವಾ? ಆದರೆ ಈ ವಿಷಯ ನನಗೆ ಹೇಳೇ ಇಲ್ಲ ನೀವು. ಆರೋಹಿ ಗಾಬರಿಯಾದಳು. ಅವಳಿಗೆ ಸಿಡಿಲು ಹೊಡೆದಂತೆ ಭಾಸವಾಯಿತು. ಸಮುದ್ರ ಉಕ್ಕಿ ಸುನಾಮಿಯಾಗಿ ಇವಳ ಮೇಲೆ ಬಂದಂತಾಯಿತು. ಯಾವ ಪ್ರವಾಹಕ್ಕೆ ಹೆದರಿ ಇಷ್ಟು ದಿನ ಒದ್ದಾಡ್ತಿದ್ನೋ ಅದೇ ನನ್ನ ಕಣ್ಮುಂದೆ ಬಂದು ನಿಂತಿದೆ. ದೇವರೇ, ಏನಿದು ನಿನ್ನ ಪರೀಕ್ಷೆ? ಸತ್ಯ ಹೇಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಸತ್ಯ ಹೇಳೋ ಸಮಯ ಇನ್ನೂ ಬಂದಿಲ್ಲ. ಅದಕ್ಕೂ ಮುಂಚೆ ಈ ಥರ ಅಗ್ನಿ ಪರೀಕ್ಷೆಗೆ ಒದ್ದಾಡ್ತಾ ಇದೀಯಾ ನನ್ನ? ನಾನು ಈ ಅಗ್ನಿ ಪರೀಕ್ಷೆ ಹೇಗೆ ಎದುರಿಸಲಿ? ಮನಸ್ಸಿಂದ ದೇವರಲ್ಲಿ ಮೊರೆ ಇಟ್ಟಳು. ಸೌರವ್, ಆರೋಹಿಯವರೇ, ನಾನೇನಾದರೂ ತಪ್ಪು ಕೇಳಿದ್ನಾ? ನೀವು ನೀರು ಕುಡಿಯೋಕೆ ಹೋದಾಗ ಎದುರುಗಡೆ ರೂಮ್ನಲ್ಲಿ ಏನೋ ಬಿದ್ದ ಶಬ್ದ ಕೇಳಿಸಿತು. ಹೋಗಿ ನೋಡಿದರೆ ಆ ಫೋಟೋ ಬಿದ್ದಿತ್ತು ಅಂತ ಫೋಟೋ ತೋರಿಸಿದ. ಆರೋಹಿ ಈ ಫೋಟೋ ನೋಡಿ ಶಾಕ್ ಆದಳು. ಸೌರವ್, ಆರೋಹಿಯವರೇ, ನೀವು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಅದರಲ್ಲೂ ಆ ಭಂಗಿ ಆಸಮ್. ಎಲ್ಲದಕ್ಕಿಂತ ಮೂಗಲ್ಲಿ ಹೊಳೆತಿರೋ ಆ ನತ್ತು, ಅಬ್ಬಬ್ಬಾ, ಎಂಥವರನ್ನು ಸೆಳೆಯುವ ಸಾಮರ್ಥ್ಯ ಹೊಂದಿದೆ. ಆರೋಹಿ ಏನೂ ಹೇಳದೆ ಅಲ್ಲಿಂದ ಹೊರಟು ಹೋದಳು. ಸೌರವ್, ಆರೋಹಿಯವರೇ, ಏನಾಯಿತು? ಕ್ಷಮಿಸಿಬೇಡಿ ನನ್ನ, ಪ್ಲೀಸ್ ನಿಲ್ಲಿ. ಆರೋಹಿ ಹೋಗೇ ಬಿಟ್ಟಳು. ಮುಂದೇನಾಯಿತು? ಹೇಗೋ ಹಂಸ ಆ ದುಷ್ಟನಿಂದ ಪಾರಾದಳು. ಆದರೆ ಪಾರು ಮಾಡಿದ್ದು ಯಾರು? ಅವನು ಇವರಿಗೆ ಗೊತ್ತಿರೋನಾ? ಅವನು ಹೇಗೆ ಅಲ್ಲಿಗೆ ಬಂದ? ಯಾರಿರಬಹುದು ಅವನು? ಆರೋಹಿ ಲಾವಣಿ ವಿಷಯ ಕೇಳಿ ಯಾಕೆ ಗಾಬರಿಯಾದಳು? ಅದರಲ್ಲೇನೋ ರಹಸ್ಯ ಇದೆ, ಕಾದು ನೋಡಲೇಬೇಕು ಅಲ್ವಾ? ಹಾಗೆ ಈ ಕತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಿರೀಕ್ಷಿಸಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.